ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಅನಾಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ. ಅನಾಗತ್ಯವಾಗಿ ಮಾತನಾಡಿದರೆ ಕೆಲಸ ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿ ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿ ಕಳೆದುಕೊಳ್ಳುತ್ತೇವೆ. ಸುಳ್ಳು ಮಾತನಾಡಿದರೆ ಹೆಸರು ಕಳೆದುಕೊಳ್ಳುತ್ತೇವೆ. ಸುಳ್ಳು ಮಾತನಾಡಿದರೆ ಹೆಸರು ಕಳೆದುಕೊಳ್ಳುತ್ತೇವೆ. ವೇಗವಾಗಿ ಮಾತನಾಡಿದರೆ ಅರ್ಥ ಕಳೆದುಕೊಳ್ಳುತ್ತೇವೆ. ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ. ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನೂ ಗಳಿಸುತ್ತೇವೆ. ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನೂ ಗಳಿಸುತ್ತೇವೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಅಲಿಮಂಡಲಮಂಡಿತಗಂಡತಲಂ ತಿಲಕೀಕೃತಕೋಮಲಚಂದ್ರಕಲಂ ಕರಘಾತವಿದಾರಿತವೈರಿದಲಂ ಪ್ರಣಮಾಮಿ ಗಣಾಧಿಪತಿಂ ಜಟಿಲಂ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಶ್ರೀವಿಷ್ಣು ವಿಶ್ವಾದಿಮೂಲಮಾಯಾಲೋಲದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಂ ಅಳ್ತಿಗಿಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಒಳನೆರೆದು ಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡೆ ಆಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ. ಶರಣುವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ ಶರಣಂತರ ಆತ್ಮಗಂಭೀರ ಪ್ರಶಾಂತಿಯಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ಎಲ್ಲ ಆತ್ಮೀಯರೇ, 7 ದಿವಸ 7ನೇ ದಿವಸ ಇವತ್ತು. ನಿಮಗೆ ಹೇಗೆ ಕಳೆದಿದ್ದು ಗೊತ್ತಾಗಲಿಲ್ವೋ ನನಗೂ ಕೂಡ ಗೊತ್ತಾಗಲಿಲ್ಲ. ಹರಿಹರದ ಸಾಹಿತ್ಯ ಪ್ರೇಮಿಗಳ ಪ್ರೀತಿಯ ಸಾಗರದಲ್ಲಿ ಮುಳುಗಿ ಎದ್ದಂತೆ ನನಗೆ ಭಾಸವಾಗ್ತಾ ಇದೆ. ನನ್ನ ಉಪನ್ಯಾಸಕ್ಕೆ ಮೈಸೂರಿನಲ್ಲಿ ಸುಮಾರು 1,500 ಜನ ಬರ್ತಾಯಿದ್ರು. ಅದನ್ನು ಮೀರಿಸುವಂತೆ ಹಿಂದಿನ ತಿಂಗಳಲ್ಲಿ ಮಲೆಬೆನ್ನೂರಿನಲ್ಲಿ ಸುಮಾರು ಕೊನೆಯ ದಿವಸ 8,000 ಜನ ಇದ್ದರು ಅಂತ ಕೇಳಿದಾಗ ಆ ಡಿ ವಿ ಜಿಯವರ ಕಗ್ಗ ಅದು ಎಷ್ಟು ಜನರಿಗೆ, ಸಾಮಾನ್ಯರಿಗೆ, ಅವ್ರ ಅಕ್ಷರ ಗೊತ್ತಿರಬೇಕು ಅಂತೇನಿಲ್ಲ, ಸಾಮಾನ್ಯರಿಗೆ ಹೇಗೆ ಮುಟ್ಟುತ್ತೆ ಅಂತ ಗೊತ್ತಾಗತ್ತೆ. ಜೊತೆಗೆ ಬಹುಶಃ ಅಲ್ಲಿ ವೀರಭದ್ರನ್ ಇನ್ನೂ ಸ್ಥಾಪನೆ ಮಾಡಲಿಲ್ಲ ಬಳಗದವರು, ಬೆನಕೊಂಡಿ ವಂಶಸ್ಥರು. ಬಹುಶಃ ಅವನು ಬರುವುದರೊಳಗಡೆ ಅವನ ಮಹಿಮೆ ಏನಿದೆ ಅಂತ ತೋರಿಸ್ಕೊಟ್ಬಿಟ್ಟಿದ್ದಾನೆ. ತುಂಬ ಶ್ರದ್ಧೆಯಿಂದ ಭಗವಂತನಿಗಾಗಿಯೇ ತ್ಯಾಗ ಮಾಡಿ ಆ ಕುಟುಂಬ ಅಲ್ಲೊಂದು ವಿಶೇಷವಾದ ಪುಣ್ಯಕ್ಷೇತ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ನಿಸ್ಪೃಹವಾಗಿ ಪ್ರಯತ್ನ ಮಾಡ್ತಾ ಇದೆ. ಭಗವಂತನ ಅನುಗ್ರಹವೂ ಕೂಡ ಅಲ್ಲಿ ಸೇರಿಕೊಂಡಿದೆ. ಇಲ್ದಿದ್ರೆ ಅಷ್ಟೆಲ್ಲ ಜನ ಎಷ್ಟೋ ದೂರದಿಂದ ಬಂದು ಎಷ್ಟು ಚಂದದಲ್ಲಿ ಕೇಳಿಕೊಂಡು ನಗುಮುಖದಿಂದ ಕೊನೆಯ ದಿವಸ ಕಳಿಸ್ಬೇಕಾದ್ರೆ ಬಹುಶಃ ಹೆಣ್ಣು ಮಗಳನ್ನು ಮದುವೆ ಮಾಡಿ ತವ್ರ ಮನೆಗೆ ಕಳಿಸ್ಬೇಕಾದ್ರೆ ಎಷ್ಟು ಬೇಸರ ಆಗುತ್ತೋ ಅಷ್ಟು ಅವರಿಗೂ ಬೇಸರ ಆಗಿತ್ತು, ನನಗೂ ಬೇಸರ ಆಗಿತ್ತು. ಇವತ್ತು ಅದೇ ರೀತಿಯ ಭಾವನೆ ನನಗೆ ಮೂಡ್ತಾ ಇದೆ. ಕೊನೆಯ ದಿವಸ, ಆದರೆ ಇದು ಕೊನೆಯ ದಿವಸ ಆಗಲಿಕ್ಕಿಲ್ಲ. ಬಹುಶಃ ಶರದ್ ಅವರು ಮತ್ತೆ ತೀರ್ಮಾನ ಮಾಡಿದ ಹಾಗೆ ಕಾಣಿಸುತ್ತೆ. ಮುಂದಿನ ವರ್ಷ 7 ದಿವಸ ಎಲ್ಲ ಬೇಡಂತೆ, 15 ದಿವಸ ಬೇಕು ಅಂತ ಹೇಳಿದ್ದಾರೆ. ಬಹುಶಃ ನಾನು ಅದನ್ನು ರೆಡಿಯಾಗಿರಬೇಕು. ಎಷ್ಟು ಪ್ರಭಾವ ಬೀರಿದೆ ಅಂತ ನಾನು ಆಗಾಗ ಅವರವ್ರ ಮಾತುಗಳನ್ನೆಲ್ಲ ಕೇಳ್ತಾ ಇರ್ತೀನಿ. ಅತ್ತೆ ಸೊಸೆಯಂದಿರ ಒಂದು ಸಾಮರಸ್ಯ ಎಷ್ಟು ಚೆನ್ನಾಗಿ ಇದು ಇಲ್ಲಿ ಈ ಒಂದು 7 ದಿವಸದಲ್ಲಾಗಿದೆ ಅಂದರೆ, ಅತ್ತೆಂದರು ಸೊಸೆಯನ್ನು ಕಳಿಸ್ತಾರಂತೆ ಈ ಸ್ಪೀಚಿಗೆ, ಸೊಸೆಯಂದರು ಅತ್ತೆಯನ್ನು ಕಳಿಸ್ತಾರಂತೆ. ಎಷ್ಟು ಚಂದ ಇದೆ ಅಲ್ವಾ ಇದು?
ಅದಕ್ಕೆ ನಾವು ಮಾಡುವ ಕೆಲಸ ಹೇಗೆ ಅಂದರೆ ಡಿ ವಿ ಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಾವು ಹೆಣ್ಣು ಮಗಳನ್ನು ಸಾಕಿ ಗಂಡನ ಮನೆಗೆ ಕಳಿಸ್ತೇವಲ್ಲ ಹಾಗಿರ್ಬೇಕಂತೆ ನಾವು ಮಾಡುವ ಕೆಲಸ. ಎಷ್ಟು ಅದ್ಭುತವಾಗಿ ಪದ್ಯಗಳನ್ನು ಸಾಮಾನ್ಯ ಎಲ್ಲರಿಗೂ ಅರ್ಥ ಆಗುವಾಗ ಹೇಳ್ತಾರೆ. ನಾವು ಮಾಡುವ ಕೆಲಸ ಅದೇ ಭಗವಂತನ ಅಂದರೆ ಭಗವದ್ಗೀತೆಯಲ್ಲಿ ಏನಿದೆ ಅದನ್ನೇ ಸಾರ. ಸುತೆಯ ಪೋಷಿಸಿ ಬೆಳೆಸಿ ಧನ ಕನಕದೊಡನವಳನ್ ಇತರ ಗೃಹ ಕಿತ್ತು ನೀಂ ಕೇಳುವ ಮುಯ್ಯೇನು, ಪ್ರತಿಫಲವು ಬೇರೇಕೆ ಸುಕೃತಕದು ತಾನೇ ಫಲ, ಹಿತಮನದ ಪಾಕಕದು ಮಂಕುತಿಮ್ಮ. ಮನಸ್ಸು ಪಾಕ ಆಗಬೇಕಾದ್ರೆ ಎಂಥ ಕೆಲಸ ಮಾಡಬೇಕಂತೆ, ಹೀಗೆ ಮಾಡಬೇಕಂತೆ. ನಾವು ಹೆಣ್ಣು ಮಗುವನ್ನು ಸಾಕ್ತೀವಲ್ಲ, ನಮ್ಮದೇ ಮಗು, ಸುತೆಯ ಪೋಷಿಸಿ ಬೆಳೆಸಿ ಧನ ಕನಕದೊಡನವಳನ್ ಇತರ ಗೃಹ ಕಿತ್ತು ನೀಂ ಕೇಳುವ ಮುಯ್ಯೇನು. ಬೆಳೆಸ್ತೀವಿ, ಚೆನ್ನಾಗಿ ಏನು ಕೊರತೆ ಮಾಡಲ್ಲ. ಹೇಗಿದ್ದರೂ ಹುಟ್ಟಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಹೆಣ್ಣು ಮಗು ಎಷ್ಟಂದ್ರೂ ಅದು ಬೇರೆಯವರ ಸೊತ್ತು ಅಂತ. ಬೇರೆಯವ್ರ ಸೊತ್ತು ಅಂತ ನಾವು ಯಾವುದೇ ಕಾರಣಕ್ಕೂ ಆ ಸ್ವತ್ತನ್ನು ಕಾಪಾಡುವುದ ವಿಚಾರದಲ್ಲಿ ಉದಾಸೀನ ಮಾಡುವುದಿಲ್ಲ. ಅದಕ್ಕೆ ಕೊಡಬೇಕಾದ ಎಲ್ಲ ಪೋಷಕಾಂಶಗಳನ್ನು ಕೊಟ್ಟು ಮದುವೆ ಮಾಡಿ ಕೊಡಬೇಕಾದ್ರೆ ಧನ ಕನಕದೊಡನೆ ಅವಳನ್ನು ಬೇರೆಯವರ ಮನೆಗೆ ಕಳಿಸಿದ ಮೇಲೆ ನೀನೇನು ಕೇಳ್ತೀಯ? ಅವ್ರು ಕಳಿಸಿದ್ದಕ್ಕೆ ಅಳಿಯನ ಹತ್ರ ಅಥವಾ ಅಳಿಯನ ಮನೆಯವ್ರ ಹತ್ರ ಏನಾದರೂ ನೀನು ಕೇಳ್ತೀಯ? 25 ವರ್ಷದವರೆಗೆ ನನ್ನ ಮಗಳನ್ನು ಸಾಕಿದ್ದೀನಿ, ಹುಟ್ಟಿದಿಂದ ಇಷ್ಟು ದಿವಸವರೆಗೆ ಇಷ್ಟು ಖರ್ಚಾಗಿದೆ, ಆ ಖರ್ಚು ಕೊಟ್ಟು ಆಮೇಲೆ ಕರ್ಕೊಂಡು ಹೋಗುವಂತೀವ? ಇಲ್ಲ ಅಲ್ವಾ? ನಾವು ಮಾಡುವ ಕೆಲಸ ಹೀಗಿರಬೇಕಂತೆ. ಯಾವುದೇ ಪ್ರತಿಫಲ ಇಲ್ಲದೆ ಮಾಡಿದ ಕೆಲಸ ಮನಸ್ಸಿನ ಪಾಕಕ್ಕೆ ಕಾರಣ ಆಗುತ್ತೆ ಅಂತ. ಪ್ರತಿಫಲ ಅಪೇಕ್ಷೆಯಿಂದ ಮಾಡಿದರೆ ಅದಷ್ಟು ಪಾಕ ಆಗಲಿ ಸಾಧ್ಯ ಇಲ್ಲ. ನೋಡಿ, ಉದಾಹರಣೆ ಕೊಟ್ಟು ಎಷ್ಟು ಮನಸ್ಸಿಗೆ ನಾಟುವ ಹಾಗೆ ಉದಾಹರಣೆಗಳನ್ನು ಅದು ಪ್ರತಿಪಾದಿಸ್ತಾ ಹೋಗ್ತಾರೆ ಡಿ ವಿ ಜಿ. ಸುತೆಯ ಪೋಷಿಸಿ ಬೆಳೆಸಿ ಧನ ಕನಕದಡನವಳನ್ ಇತರ ಗೃಹ ಕಿತ್ತು ನೀಂ ಕೇಳುವ ಮುಯ್ಯೇನು, ಪ್ರತಿಫಲವು ಬೇರೇಕೆ ಸುಕೃತಕದು ತಾನೇ ಫಲ. ಒಳ್ಳೆ ಕೆಲಸಕ್ಕೆ ಒಳ್ಳೆ ಕೆಲಸವೇ ಫಲ ಅಂತ. ಕರ್ಮಸುಚ ಅಮೃತಂ ಉಪನಿಷತ್ತು ಹೇಳುತ್ತೆ. ನಾವು ಮಾಡುವ ಕೆಲಸವೇ ಅಮೃತವಂತೆ. ಆ ಕೆಲಸಕ್ಕೆ ಬೇರೆ ಅಪೇಕ್ಷೆ ಇಟ್ಕೋಬಾರ್ದಂತೆ. ಅಕ್ಬರನ ಆಸ್ಥಾನದಲ್ಲಿ ತಾನ್ಸೇನ ಅಂತ ಒಬ್ಬ ತುಂಬ ಪ್ರಸಿದ್ಧ ಹಾಡುಗಾರ ಇದ್ದ. ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ದ. ಅಕ್ಬರ್ ಯಾವಾಗಲೂ ಅವನ ಹಾಡನ್ನು ಕೇಳ್ಕೊಂಡು ತುಂಬ ಅದರಿಂದ ಪ್ರಭಾವಿತನಾಗಿದ್ದ. ಅಷ್ಟು ಸಂಗೀತವನ್ನು ಕೇಳಿ ಒಮ್ಮೆ ಅವನಿಗೆ ಹೊಳೀತಂತೆ, ಇಷ್ಟು ಸೊಗಸಾಗಿ ನೀವು ಹೇಳಿರಬೇಕಾದ್ರೆ ನಿಮಗೆ ಕಲಿಸಿಕೊಟ್ಟ ಗುರು ಎಂಥವ್ರು ಇರಬೇಕು, ಒಮ್ಮೆ ಆ ಗುರುವಿನ ಹಾಡನ್ನು ನಾನು ಕೇಳಬೇಕು ಅಂತ ಅನಿಸಿದೆ, ತಾವು ವ್ಯವಸ್ಥೆ ಮಾಡಬೇಕು ಅಂತ ತಾನ್ಸೇನ್ ಹತ್ರ ಕೇಳಿದರು. ಆ ತಾನ್ಸೇನ್ ಹೇಳಿದ್ರಂತೆ, ಅವರು ಅರಮನೆಗೆಲ್ಲ ಬರಲ್ಲ, ಅವ್ರದ್ದು ಹಾಡು ಕೇಳಬೇಕು ಅಂದರೆ ಅವರಿದ್ದಲ್ಲಿಗೆ ಹೋಗಬೇಕು. ಹಾಗೆ ಅದು ಅಕ್ಬರ್ ಯೋಚನೆ ಮಾಡಿಕೊಂಡು, ಆಯಿತು ಬರಲ್ಲ ಅಂದರೆ ಮತ್ತೇನು ಮಾಡೋಣ, ಹೋಗೋಣ ಅಂತ. ಸರಿ, ಬೆಳಗ್ಗೆ ಮುಂಚೆ ಹೊರಟಿದ್ದಾರೆ ಇಬ್ಬರು. ಯಮುನಾ ನದಿಯ ದಡದ ಮೇಲೆ ಒಂದು ಮರದ ಕೆಳಗಡೆ ಕೂತ್ಕೊಂಡು ಆಗ ತಾನೇ ಆಹ್ನಿಕ ಇತ್ಯಾದಿಗಳನ್ನು ಮುಗಿಸಿ ಹಾಡಕ್ಕೆ ಶುರು ಮಾಡಿದ್ರಂತೆ. ಇವರು ಮರದ ಮರೆಯಲ್ಲಿ ನಿಂತು ಕೇಳ್ತಿದ್ದಾರೆ. ಆ ಹಾಡುವಾಗ ಆ ಯಮುನೆಯ ತರಂಗಗಳು ಕೂಡ ಇವರ ಹಾಡಿಗೆ ರಾಗ ಶ್ರುತಿನೆಲ್ಲ ಸೇರಿಸ್ತಾ ಇದ್ವಂತೆ. ಹಕ್ಕಿಗಳ ಚಿಲಿಪಿಲಿ ಗುಟ್ಟುವಿಕೆಯೂ ಕೂಡ ಈ ಸಂಗೀತದ ಮಾಧುರ್ಯವನ್ನು ಹೆಚ್ಚಿಸ್ತಾ ಇದ್ವಂತೆ. ಆ ಸಂದರ್ಭದಲ್ಲಿ ಹಾಡಿ 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 ಏಕಾಂತವಾಗಿ ಹಾಡಿ ಒಮ್ಮೆ ಆ ಹಾಡು ಮೌನವಾಗಿ ಬಿಡುತ್ತೆ. ಆಗ ತಾನ್ಸೇನ್ ಹೇಳ್ತಾರೆ, ಇನ್ನು ನಾವು ವಾಪಸ್ ಹೋಗೋಣ, ಇನ್ನಿವರು ಹಾಡೋಲ್ಲ, ಸಮಾಧಿಸ್ಥರಾಗಿದ್ದಾರೆ. ಹಾಡಿ ಅವರು ಒಳಗಡೆ ಪ್ರವೇಶ ಮಾಡಿದ್ದಾರೆ. ಸರಿ, ಅಕ್ಬರ್ ಜೊತೆಗೆ ಹೊರಟರು. ಅಕ್ಬರ್ ಕೇಳಿದ್ನಂತೆ, ನಿಮ್ಮ ಗುರುಗಳ ಹಾಡನ್ನು ಕೇಳಿದ ಮೇಲೆ ನಿಮ್ಮ ಹಾಡು ಸಪ್ಪೆ ಅನಿಸ್ತಾ ಇದೆ ಅಂತ. ಇದಕ್ಕೆ ಕಾರಣ ಏನು ಅಂತ ಕೇಳಿದನಂತೆ. ನೀವು ಸರಿಯಾಗಿ ಹೇಳಿದಿರಾ, ನಾನು ಹಾಡುವುದು ರಾಜನಿಗೆ ತೃಪ್ತಿಯಾಗಲಿ ಅವನು ಕೊಡುವ ಕಾಸಿಗಾಗಿ ಹಾಡ್ತೇನೆ,
ಅವರು ಹಾಡುವುದು ಭಗವಂತನಿಗಾಗಿ, ತಮಗಾಗಿ, ಬೇರೆ ಯಾವ ಫಲಾಪೇಕ್ಷೆ ಇಲ್ಲದೆ ಹಾಡ್ತಾರೆ. ಅದಕ್ಕೆ ಕರ್ಮ ಸುಚ ಅಮೃತಂ. ಆ ಕೆಲಸಗಳು ಹೇಗೆ ಅಂದರೆ ನೋಡಿ, ನಮಗೆಲ್ಲ ನಾವು ಮಾಡ್ತೇವೆ ಅದನ್ನು, ನಮ್ಮಲ್ಲಿ ಇದ್ದದ್ದನ್ನು ಉಪಯೋಗಿಸಿಕೊಂಡು ನಿನ್ನಲ್ಲಿ ಗುಣ ಇದೆ ಅಂತ ತೋರಿಸ್ತಾರೆ ಡಿ ವಿ ಜಿ. ನೀವು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಲ್ಲ. ನೋಡಿ, ನಮ್ಮಲ್ಲಿ ಇರುವಂಥ ಒಂದು ಗುಣ ಅಲ್ವಾ. ಮಗಳನ್ನ ಮದುವೆ ಮಾಡಿ ಕೊಡಬೇಕಾದ್ರೆ ಪ್ರತಿಯಾಗಿ ಏನನ್ನೂ ಕೇಳಲ್ಲ, ಅವಳು ಚೆನ್ನಾಗಿದ್ರು ಸರಿ ಅಷ್ಟೇ. ಸುತೆಯ ಪೋಷಿಸಿ ಬೆಳೆಸಿ ಧನ ಕನಕ ದೊಡನವಳನ್ ಇತರ ಗೃಹ ಕಿತ್ತು ನೀಂ ಕೇಳುವ ಮುಯ್ಯೇನು ಪ್ರತಿಫಲವು ಬೇರೇಕೆ ಸುಕೃತಕದು ತಾನೇ ಫಲ ಹಿತ ಮನದ ಪಾಕಕದು ಮಂಕುತಿಮ್ಮ. ಒಳ್ಳೆಯ ಕೆಲಸಕ್ಕೆ ಬೇರೆ ಫಲ ಬೇಡ, ಸುಕೃತಕದು ತಾನೇ ಫಲ. ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಕೆಲಸವೇ ಫಲ, ಬೇರೆ ಪ್ರತಿಫಲ ಬೇಕಿಲ್ಲ. ಹಿತಮನದ ಪಾಕಕದು ಮಂಕುತಿಮ್ಮ. ನಮ್ಮ ಮನಸ್ಸು ಪಾಕಗೊಳ್ಬೇಕಾದ್ರೆ, ಮನಸ್ಸು ಶಾಂತವಾಗಬೇಕಾದ್ರೆ, ನಿರ್ಮಲಗೊಳ್ಬೇಕಾದ್ರೆ ಇಂಥದ್ದೆಲ್ಲ ನಾವು ಮಾಡಬೇಕಾಗತ್ತೆ. ಅದಕ್ಕೆ ಡಿ ವಿ ಜಿ ಹೇಳ್ತಾರೆ, ನಿನ್ನನ್ನು ನೀನು ತಿದ್ಕೋ, ಬೇರೆಯವ್ರನ್ನ ತಿದ್ದಕ್ಕೆ ಹೋಗಬೇಡ. ಎಷ್ಟು ಚಂದ ಇದೆ ನೋಡಿ ಅದು. ತಿದ್ದಿಕೊಳ್ಳೋ ನಿನ್ನ ನೀ ಜಗವ ತಿದ್ದುದಿರಲಿ, ತಿದ್ದಿಕೆಗೆ ಮುಂದು ಮಿತಿಯುಂಟು ಮರೆಯದಿರು. ಉದ್ದ ನೀಂ ಬೆರಳನಿತು ಬೆಳದಿಯ ಸಾಮಿಂದೆ ಸ್ಪರ್ಧಿಯ ತ್ರಿವಿಕ್ರಮಗೆ ಮಂಕುತಿಮ್ಮ. ತಿದ್ದಿಕೊಳ್ಳೋ ನಿನ್ನ ನೀಂ ಜಗವ ತಿದ್ದುವುದಿರಲಿ. ಜಗತ್ತನ್ನು ತಿದ್ದಿದ್ದು ನಿಲ್ಲಿಸ್ಬಿಡು, ನಿನ್ನ ನೀನು ತಿದ್ಕೋ. ನಮ್ಗೆ ಗೊತ್ತಾಗುತ್ತಲ್ಲ ನಮ್ಮಲ್ಲಿ ಏನೇನು ದುರಭ್ಯಾಸಗಳಿದ್ದಾವೆ, ಏನೇನು ದುರ್ಗುಣಗಳಿದ್ದಾವೆ, ನಮಗೆಲ್ಲ ಗೊತ್ತಿರತ್ತೆ. ನಾವು ಒಂದೊಂದೇ ದುರ್ಗುಣಗಳನ್ನು ಬೇರೆ ಮಾಡಬೇಕು, ಸುಗುಣವಂತರಾಗಬೇಕು. ನಿದ್ಕೊಂಡು ನಾವು ನಮ್ಮನ್ನೇ ತಿದ್ಕೊಳ್ತಾ ಹೋಗ್ಬೇಕಂತೆ. ಬೇರೆಯವ್ರನ್ನ ತಿದ್ದದ್ದು ನಿಲ್ಲಿಸ್ಬಿಡು. ಪ್ರತಿಯೊಬ್ಬನು ಅವನವನನ್ನು ತಿದ್ಕೊಂಡ್ಬಿಟ್ರೆ ಜಗತ್ತು ಇಡೀ ತಿದ್ದುವಿಕೆಗೆ ಒಳಗಾಡಬಿಡತ್ತಲ್ವ. ಹಾಗಾಗಿ ನಿನ್ನ ನೀನು ತಿದ್ಕೋ, ಬೇರೆಯವ್ರನ್ನ ತಿದ್ದಕ್ಕೆ ಹೋಗಬೇಡ. ಯಾಕೆಂದರೆ ಬೇರೆಯವರನ್ನ ತಿದ್ದಕ್ಕೆ ಹೋದವರಿಗೆ ಯಾರಿಗೂ ಒಳ್ಳೆಯ ಹೆಸರು ಜನ ಕೊಟ್ಟಿಲ್ಲ. ಅದನ್ನು ಮರಳು ಮಿನಕದಲ್ಲಿ ಹೇಳ್ತಾರೆ. ಲೋಕವನ್ನು ತಿದ್ದಲಿಕೆ ಹೊರಟು ಗೆದ್ದವರಾರು, ಕಾಕುತ್ಸ್ಥನೇ ಕೃಷ್ಣನೇ ಬುದ್ಧ ಜಿನರೇ ಸಾಕ್ರೆಟಿಸ್ ಏಸರೇ ಮೋಸಸ್ ಮೊಹಮ್ಮದರೇ ಸ್ವೀಕರಿಸಿ ತಾರನನು ಮರುಳ ಮುನಿಯ. ಲೋಕವನ್ನು ತಿದ್ದಲಿಕೆ ಹೊರಟು ಗೆದ್ದವರಾರು. ಲೋಕವನ್ನು ತಿದ್ದಲಿಕ್ಕೆ ಹೊರಟವ್ರು ಯಾರು ಗೆದ್ದಿದ್ದಾರೆ? ಕಾಕುತ್ಸ್ಥನೇ ರಾಮ, ರಾಮನಿಗೂ ಅಪವಾದ ಬಂತು. ಕೃಷ್ಣನೇ ಬುದ್ಧ ಜಿನರೇ ಸಾಕ್ರೆಟಿಸ್, ಅವನಿಗಂತೂ ವಿಷ ಕುಡಿಸಿ ಸಾಯಿಸಿಬಿಟ್ರು. ಸಾಕ್ರೆಟಿಸ್ ಏಸರೇ ಮೋಸಸ್ ಮೊಹಮ್ಮದರೇ ಸ್ವೀಕರಿಸಿ ತಾರನನು ಮರುಳ ಮುನಿಯ. ಅದರಿಂದ ತಿದ್ದಿಕೊಳ್ಳೋ ನಿನ್ನ ನೀ ಜಗವ ತಿದ್ದುವುದಿರಲಿ. ಒಬ್ಬ ಪೇಷಂಟಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ. ಒಬ್ಬರು ಡಾಕ್ಟ್ರು ಅಟೆಂಡ್ ಮಾಡ್ತಾ ಇದ್ರು. ಹಾಗೂ ಹೀಗೂ ಅಟೆಂಡ್ ಮಾಡಿ ಸ್ವಲ್ಪ ಗುಣಮುಖರಾಗಿದ್ದರಂತೆ. ಒಮ್ಮೆ ಏನಾಯಿತು, ಈ ಪೇಷಂಟು ಒಂದು ಲಾಟ್ರಿ ಟಿಕೆಟ್ ತಗೊಂಡಿದ್ರಂತೆ. ಅದು ಆ ವೈದ್ಯರಿಗೆ, ಅಟೆಂಡ್ ಮಾಡುವ ವೈದ್ಯರಿಗೆ ಗೊತ್ತಾಯಿತು. ಆ ಏಜೆಂಟ್ ಕರೆದು ಹೇಳಿದ್ರಂತೆ, ನಮ್ಮ ಪೇಷಂಟ್ ಅವರಿಗೆ ಅಕಸ್ಮಾತ್ ಅವ್ರು ಲಾಟ್ರಿ ಟಿಕೆಟ್ ತೊಗೊಂಡಿದ್ದಾರಂತೆ. ಗೊತ್ತಾಯಿತು, ಅಕಸ್ಮಾತ್ ಲಾಟ್ರಿ ಏನಾದ್ರು ಎದ್ದರೆ ತಕ್ಷಣ ನೇರವಾಗಿ ಅವ್ರಿಗೆ ಹೇಳಬೇಡಿ, ಹಾರ್ಟ್ ಅಟ್ಯಾಕ್ ಆಗ್ಬೋದು. ನನಗೆ ಹೇಳಿ, ನಾನು ಹಂತ ಹಂತವಾಗಿ ಹೇಗೆ ಹೇಳಬೇಕೋ ಹಾಗೆ ಹೇಳ್ತೀನಿ ಅಂತ ಹೇಳಿದ್ರಂತೆ. ಅವನು ಒಪ್ಕೊಂಡ. ಅದೃಷ್ಟವಶಾತ್ 1,00,000 ಲಾಟ್ರಿ ಬಂತಂತ. ಏಜೆಂಟ್ ಬಂದು ಹೇಳ್ದ, ಸ್ವಾಮಿ ನಿಮ್ಮ ಪೇಷಂಟಿಗೆ 1,00,000 ಬಂದಿದೆ ಅಂತ. ಹೌದಾ, ಸರಿ, ಆ ಲಾಟ್ರಿ ಟಿಕೆಟ್ ಕೊಡು ಅಂತ ತೊಗೊಂಡು ಹೋಗಿ ಅವ್ರ ಮನೆಗೆ ಹೋಗಿ ವಿಚಾರಿಸ್ತಾ ಹೋದ್ರಂತೆ. ಹಾಗೂ ಈಗ ಹೇಗಿದೆ ನಿಮ್ಮ ಹಾರ್ಟು? ಹಾಗೆ, ಅಯ್ಯೋ ನಿಮ್ಮ ದಯೆಯಿಂದ ಚೆನ್ನಾಗಿದೆ, ಆರೋಗ್ಯವಾಗಿದ್ದೀನಿ, 2 ಕಿಲೋಮೀಟ್ರ್ ದಿವಸ ವಾಕ್ ಮಾಡ್ತೀನಿ, ತುಂಬ ಖುಷಿ ಆಗ್ತಾ ಇದೆ, ಚೈತನ್ಯ ಸಿಕ್ಕಿದೆ. ಏನೋ ಲಾಟ್ರಿ ಟಿಕೆಟ್ ತೊಗೊಂಡಿದ್ರಂತೆ. ಹಾಂ ಹೌದು, ಬೇಕಲ್ಲ, ನಮಗೆಲ್ಲ ಸುಮ್ಮನೆ ಬರೀ ನಿಮಗೆ ಆಪ್ರೇಷನ್ನಿಗೆ ತುಂಬ ಎಲ್ಲ ಖರ್ಚಾಗ್ಬಿಟ್ಟಿದೆಯಲ್ಲ, ಹಾಗಾಗಿ ಏನಾದರೂ ಅದೃಷ್ಟವಶಾತ್ ನಮ್ಮ ಮೊದಲಿಗೆ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಆದರೆ ಬಂದರೆ ಬರಲಿ ಅಂತ ಒಂದು ಲಾಟ್ರಿ ಟಿಕೆಟ್ ತೊಗೊಂಡಿದ್ದೀನಿ. ಸರಿ, ಅಕಸ್ಮಾತ್ ಏನಾದರೂ 10,000 ನಿಮ್ಗೆ ಲಾಟ್ರಿ ಬಂತು, ಏನು ಮಾಡ್ತೀರಾ? ಏನು ಮಾಡೋಕ್ಕಾಗುತ್ತೆ? ಮನೆಯೆಲ್ಲ ಸೋರ್ತಾ ಇದೆ, ಅದನ್ನೆಲ್ಲ ರಿಪೇರಿ ಮಾಡಿ 10,000 ರೂಪಾಯಿ ಖರ್ಚು ಮಾಡ್ತೀನಿ. 20,000 ಬಂದರೆ
20,000 ಬಂದರೆ ಒಂದು 10,000 ಸಾಲ ಇದೆ, ಅದನ್ನು ತೀರಿಸ್ತೀನಿ, ಮತ್ತೆ ರಿಪೇರಿ ಮಾಡ್ತೀನಿ. ಮತ್ತು 50,000 ಬಂದರೆ ಅಯ್ಯೋ ಎಲ್ಲಿ ಬರ್ತೀರಿ, ಇಲ್ಲ ಬಂದರೆ ಏನು ಮಾಡ್ತೀರಾ, ಅಯ್ಯೋ ಮಗಳೊಬ್ಬಳು ಮದುವೆಗಿದ್ದಾಳೆ, ಮದುವೆ ಮಾಡಿಸಿ ಕಳಿಸ್ಬಿಡ್ತೀನಿ, ಮನೆ ಏನೇ ಎಲ್ಲ ಸರಿಯಾಗಿ ಸಮೃದ್ಧವಾಗಿರುತ್ತೆ. ಅಲ್ಲ ಬಂದಿದೆ ಅಂತಲ್ಲ, ಅಕಸ್ಮಾತ್ 1,00,000 ಅಲ್ವಾ ಟಿಕೆಟು, 1,00,000 ಲಾಟ್ರಿ ಟಿಕೆಟ್ 1,00,000 ಬಂದರೆ ಏನು ಮಾಡ್ತೀರಿ ಅಂತ ಹೇಳಿದ ತಕ್ಷಣ 1-2 ನಿಮಿಷ ಕಣ್ಣು ಮುಚ್ಕೊಂಡು, ಡಾಕ್ಟ್ರೇ ಖಂಡಿತವಾಗಿ 1,00,000 ಬಂದಿದ್ದೇ ಹೌದಾದರೆ 50,000 ನಾನು ಇಟ್ಕೊಳ್ತೀನಿ, ಇನ್ನು 50,000 ನೀವು ನನ್ನನ್ನು ಉದ್ಧಾರ ಮಾಡಿದವರು ನಿಮಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ ತಕ್ಷಣ ಡಾಕ್ಟ್ರಿ ಹಾರ್ಟ್ ಆಗಿ ಸತ್ತೋಯ್ತಾನೆ. ತಿದ್ದಿಕೊಳ್ಳೋ ನಿನ್ನ ನೀಂ ಜಗವ ತಿದ್ದುವುದಿರಲಿ, ತಿದ್ದಿಕೆಗೆ ಮುಂದು ಮಿತಿಯುಂಟು ಮರೆಯದಿರು, ಉದ್ದನೀಂ ಬೆರಳನಿತು ಬೆಳದಿಯ ಸಾಮಿಂದೆ ಸ್ಪರ್ಧಿಯ ತ್ರಿವಿಕ್ರಮಗೆ ಮಂಕುತಿಮ್ಮ. ಆದ್ದರಿಂದ ನಿನ್ನನ್ನು ತಿದ್ಕೋ, ಬರೇ ಶರೀರ ತಿದ್ಕೊಳ್ಳೋಕೆ ಹೋಗಬೇಡ. ಭಗವಂತ ಒಂದಷ್ಟು ಕೊಟ್ಟಿದ್ದಾನೆ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನಾನು ಅವನು ಕೊಟ್ಟಿದ್ದಕ್ಕಿಂತ ಉದ್ದ ಬೆಳಿಬೇಕು, ಇನ್ನೂ ದಪ್ಪ ಆಗಬೇಕು, ಇಷ್ಟು KG ಜಾಸ್ತಿ ಆಗಬೇಕು, ಅವೆಲ್ಲ ಬೇಕಿಲ್ಲ. ಭಗವಂತ ಯಾರ್ಯಾರಿಗೆ ಶಕ್ತಿ ಕೊಡ್ತಾನೋ ಆ ಶಕ್ತಿಯನ್ನು ಅಸಹಾಯಕರನ್ನು ಉದ್ಧರಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಆ ಶಕ್ತಿ ಸಾರ್ಥಕ. ಸುಮ್ಮನೆ 250 kg ನಾನು ಬೆಳೆದಿದ್ದೀನಿ ಅಂತ TV ಹತ್ರ ಪ್ರತಿ ದಿವಸ ಶೋ ಮಾಡಿದರೆ ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ. 250 kg ಆಗಿರ್ತಾನೆ, ಯಾರಿಗೂ ಉಪಕಾರ ಮಾಡಿರೋದಿಲ್ಲ. ಅಕಸ್ಮಾತ್ ಅವನು ಸತ್ತೋಗಿರ್ತಾನೆ ಅಂತ ಇಟ್ಕೊಳ್ಳಿ, ಹೇಳಿ ಕಳಿಸ್ತಾರೆ, 4 ಜನ ಬರ್ತಾರೆ. ಈ ದೈತ್ಯಾಕಾರದ ದೇಹ ನೋಡಿದ ತಕ್ಷಣ 4 ಜನರಿಗೆ ಗಾಬರಿ ಆಗ್ಬಿಡುತ್ತೆ. ಹಾಳಾದೊಂದು ಸತ್ತ ಮೇಲೂ ನಮಗೆ ಪ್ರಾಬ್ಲಮ್ ಮಾಡಿದ, 8 ಜನನ ಕರ್ಕೊಂಡ್ಬರ್ತಾ ಇದ್ವಿ ಅಂತ ಗೊಣಗುಡ್ತಾರೆ. ನಮ್ಮ ಹಂಗೆ ಲೈಟ್ ಆಗಿದ್ದರೆ ಹೆಣ ಅಂದರೆ ಹೀಗಿರಬೇಕು, ಒಬ್ಬರೇ ಎತ್ಕೊಂಡು ಹೋಗ್ಬಿಡ್ಬೋದು ಅಂತ. ತಿದ್ದಿಕೊಳ್ಳೋ ನಿನ್ನ ನೀಂ ಜಗವ ತಿದ್ದುವುದಿರಲಿ, ತಿದ್ದಿಕೆಗೆ ಮುಂದು ಮಿತಿಯುಂಟು ಮರೆಯದಿರು, ಉದ್ದನೀಂ ಬೆರಳನಿತು ಬೆಳದಿಯೇ ಸಾಮಿಂದೆ ಸ್ಪರ್ಧಿಯೇ ತ್ರಿವಿಕ್ರಮಗೆ ಮಂಕುತಿಮ್ಮ. ವ್ಯಾಯಾಮ ಮಾಡಿ ಸಾಮ ಮಾಡಿ ಲೋಡ್ ತಿರುಗಿಸಿ ಏನು ಕಿರು ಬೆರಳಷ್ಟು ಉದ್ದ ಬೆಳೆದೀಯ, ಹಾಗಂತ ತ್ರಿವಿಕ್ರಮಗೆ ನೀನು ಸ್ಪರ್ಧೆ ಒಟ್ಟಕ್ಕಾಗುತ್ತಾ? 3 ಅಡಿ ವಾಮನ 1 ಮೆಟ್ಟಿಂದ ಭೂಮಿ ಅಳೆದ, ಇನ್ನೊಂದು ಹೆಜ್ಜೆಯಿಂದ ಸ್ವರ್ಗವನ್ನು ಅಳೆದ, ಇನ್ನೊಂದು ಹೆಜ್ಜೆಯಿಂದ ಬಲಿಯನ್ನು ನಿಗ್ರಹ ಮಾಡಿದ್ನಲ್ಲ, ಅವನು ಕುಳ್ಳ ಅಸಾಮಿ, ಅವನಿಗೆ ಸ್ಪರ್ಧೆ ಒಟ್ಟಕ್ಕಾಗುತ್ತಾ ನಿನಗೆ? ಆದ್ದರಿಂದ ನಿನ್ನನ್ನು ನೀನು ತಿದ್ಕೋ, ಬೇರೆಯವ್ರನ್ನ ತಿದ್ದಕ್ಕೆ ಹೋಗಬೇಡ. ಅದನ್ನೇ DVG ಅವರು ಆ ಫಲಾಪೇಕ್ಷೆ ಇಲ್ಲದೆ ನೀನು ಕೆಲಸ ಮಾಡಿದರೆ ಮನಸ್ಸು ಪರಿಪಕ್ವವಾಗ್ತಾ ಹೋಗುತ್ತೆ ಅಂತ ಭಗವದ್ಗೀತೆ ಮೊನ್ನೆ ಒಂದು ಸಲ ಪ್ರಸ್ತಾಪ ಮಾಡಿ ಅಲ್ಲೇ ಬಿಟ್ಬಿಟ್ಟಿದ್ದೆ. ಭಗವದ್ಗೀತೆಯ ವಾಕ್ಯ ಎಷ್ಟು ಚಂದದಲ್ಲಿ ಅವರು DVG ಅವರು ತಮ್ಮ ಕಗ್ಗದಲ್ಲಿ ಕೊಡ್ತಾ ಹೋಗ್ತಾರೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂಃ ಮಾತೇ ಸಂಗೋಸ್ತ್ವ ಕರ್ಮಣಿ. ನೀನು ಕೆಲಸ ಮಾಡ್ತಾ ಹೋಗು, ಫಲವನ್ನು ಅಪೇಕ್ಷಿಸಿ ಕೆಲಸ ಮಾಡಬೇಡ. ಯಾಕೆಂದರೆ ಫಲಾಪೇಕ್ಷೆಯಿಂದ ನಾವು ಮಾಡಿದರೆ ಅಕಸ್ಮಾತ್ ಆ ಫಲ ಸಿಗಲಿಲ್ಲ ಅಂದರೆ ನಮಗೆ ನಿರಾಶೆ ಆಗುತ್ತೆ. ನಮ್ಮ ಕೆಲಸ ನಾವು ಮಾಡ್ತಾ ಹೋಗಬೇಕು. ಒಂದು ಮಾವಿನ ಗಿಡ ನೆಟ್ಟರೆ ಅಥವಾ ಯಾವುದಾದ್ರೂ ಒಂದು ಗುಲಾಬಿ ಹೂವಿನ ಗಿಡ ನೆಟ್ಟರೆ ಆ ಹೂವು ನನಗೇ ಬೇಕು ಅಂತ ನಾವು ಕನಸು ಕಂಡು ನೆಟ್ಟರೆ ಅಕಸ್ಮಾತ್ ಅರಳಿದಾಗ ಯಾರಾದರೂ ವಾಕಿಂಗ್ ಬಂದವರು ಕದ್ಕೊಂಡು ಹೋದ್ರು ಅಂದರೆ ಶಾಪ ಹಾಕ್ತೀವಿ. ನೆಡುವಾಗಲಿ ಇದು ಯಾರಿಗಾದರೂ ಆಗಲಿ, ಯಾರ ಮನೆ ಪೂಜೆಗಾದರೂ ಆಗಲಿ ಅಂತ ಸಂಕಲ್ಪ ಹೊತ್ತು ನಾವು ಏನಾದರೂ ಸಾಕಿದರೆ ಯಾರು ಕಿತ್ಕೊಂಡು ಹೋದ್ರೆ ಸಂತೋಷ ಆಗುತ್ತೆ. ಇಷ್ಟೇ ಭಗವದ್ಗೀತೆಯ ತತ್ವ. ಇನ್ನು ಕೆಲವರು ಅದನ್ನು ಅರ್ಥ ಮಾಡಿಕೊಳ್ಳದೆ ಹೇಗೆಗೋ ತಮ್ಮ ಮನಸ್ಸಿಗೆ ಬಂದ ಹಾಗೆ ವ್ಯಾಖ್ಯಾನ ಮಾಡ್ತಾರೆ. ಭಗವದ್ಗೀತೆಯಲ್ಲೇ ಶೋಷಣೆ ಶುರುವಾಗುತ್ತಂತೆ. ಕೆಲಸ ಮಾಡು, ಸಂಬಳ ತಗೋಬೇಡ ಅಂತ ಅರ್ಥ ಅಂತದು. ಯಾವ ಸಂಬಳ? ಅಲ್ಲೆಲ್ಲಿತ್ತು ಸಂಬಳ? ಇವರು ಮೂಗಿನ ನೇರಕ್ಕೆ ಅರ್ಥ ಮಾಡಿಬಿಡ್ತಾರೆ. ಆ ಕೃಷ್ಣ ಭಗವದ್ಗೀತೆಯ ವಾಕ್ಯ ಇದೆ ನೋಡಿ, ನಮಗೆ ಅನುಭವಕ್ಕೆ ಬರುತ್ತೆ ಅದು. ಫಲಾಪೇಕ್ಷೆಯಿಂದ ನಾವು ಕೆಲಸ ಮಾಡಿದ್ರೆ ಫಲ ಸಿಗಲಿಲ್ಲ ಅಂದ್ರೆ ನಿರಾಶೆ ಆಗುತ್ತಲ್ವಾ? ಮಾವು ಸಸಿಯನು ನೆಟ್ಟು ಬೇವುಣಲು ಸಿದ್ಧನಿರು, ಭೂವಿಷಯದಿಂದ ರಸ ಮಾರ್ಪಡುವುದುಂಟು, ಆ ವಿವರ ನಿನಗೇಕೆ ತೋಟದೊಡೆಯನಿಗಿರಲಿ, ಸೇವಕನು ನಿನಲ್ತೆ ಮಂಕುತಿಮ್ಮ. ಮಾವು ಸಸಿಯನು ನೆಟ್ಟು ಬೇವುಣಲು ಸಿದ್ಧನಿರು. ಮಾವಿನ ಗಿಡ ನೆಟ್ಟು ಬೇವುಟ ಮಾಡಲಿಕ್ಕೆ ಸಿದ್ಧನಾಗಿರ್ಬೇಕಂತೆ. ಎಷ್ಟು ಮುಂದುವರೆದಿದ್ದಾರೆ ನೋಡಿ.
ಭೂವಿಷಯದಿಂದ ರಸ ಮಾರ್ಪಡುವುದುಂಟು. ಭೂಮಿಗೆ ಸೇರಿದ ವಿಷಯದಿಂದಾಗಿ ರಸ ಮಾರ್ಪಾಡಾಗತ್ತಂತೆ, ಮಾವು ಬೇವಾಗ್ಬೋದು. ಒಂದು ಉದಾಹರಣೆ, ನಮ್ಮ ಮಕ್ಕಳಾಗಿಲ್ಲಪ್ಪ 10-15 ವರ್ಷದಿಂದ ಏನೇನೋ ತೀರ್ಥಕ್ಷೇತ್ರಕ್ಕೆ ಹೋಗಿ ಏನೇನೋ ಹರಕೆ ಹೊತ್ತುಕೊಂಡು ಒಂದು ಮಗು ಆಯಿತು, ತುಂಬ ಮುದ್ದಿನಿಂದ ಸಾಕಿದ್ವಿ ಅಂತ ಇಟ್ಕೊಳ್ಳಿ. 15-16 ವರ್ಷ ಆದ ತಕ್ಷಣ ರೌಡಿ ಆಗಿಬಿಟ್ರೆ ನಮಗೆಷ್ಟು ಬೇಸರ ಆಗುತ್ತಲ್ವಾ. ಹುಟ್ಟುವಾಗಲೇ ನೀನು ಸತ್ತೋಗ್ಬೇಕಾಗಿತ್ತು ಅಂತ ಯಾವ ತಾಯಿ ಬಾಯಿಂದ ಹರಕೆ ಹೊತ್ತಿದ್ಲೋ ಅವಳ ಬಾಯಿಂದ ಈ ಮಾತು ಬರುತ್ತಲ್ವಾ. ಮಾವು ಬೇವಾಗುತ್ತೆ ಸಹಜವಾಗಿ, ಬೇವಾದರೂ ನಾವು ಸಿದ್ಧವಾಗಿರ್ಬೇಕಂತೆ ತಗೊಳ್ಬೇಕಾದ್ರೆ. ಮಾವು ಸಸಿಯನು ನೆಟ್ಟು ಬೇವುಣಲು ಸಿದ್ಧನಿರು, ಭೂವಿಷಯದಿಂದ ರಸ ಮಾರ್ಪಡುವುದುಂಟು, ಆ ವಿವರ ನಿನಗೇಕೆ ತೋಟದೊಡೆಯನಿಗಿರಲಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.